ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಫಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣು ಹೃದಯಾಃ ತಾನ್ ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜಸ್ವಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ವಾತ್ಮಕಸ್ಯ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಸಂಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ತನ್ಮಯತಯಾ ತರವೋಪಿ ನೇದುಃ ಸರ್ವಭೂತಹೃದಯಂ ಮುನ್ಮಾನತೋಸ್ಮಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದ 12ನೇ ಅಧ್ಯಾಯದಲ್ಲಿ ಇವತ್ತು 15ನೇ ಶ್ಲೋಕದ ವಿವರಣೆಯನ್ನ ನೋಡೋಣ. ಮನ್ಯಮಾನ ಇದಂ ವಿಶ್ವಂ ಮಾಯಾ ರಚಿತಮಾತ್ಮನಿ ಅವಿದ್ಯಾರಚಿತ ಸ್ವಪ್ನ ಗಂಧರ್ವ ನಗರೋಪಮಂ. ಧ್ರುವ ತನ್ನ ಮಗನಿಗೆ ರಾಜಸಿಂಹಾಸನವನ್ನ ಕೊಟ್ಟು ತಾನು ಹೊರಟ ಅಂತನ್ನುವ ವಿಷಯವನ್ನ ಹೇಳ್ತಾ ಇದ್ದಾರೆ. ಮಗನಿಗೆ ರಾಜಸಿಂಹಾಸನವನ್ನ ಬಿಟ್ಟುಕೊಟ್ಟಾಗ ಅವನು ಯಾವ ರೀತಿ ಆಲೋಚನೆಯನ್ನ ಮಾಡಿದ ಅಂತ ಈ ಶ್ಲೋಕ ತಿಳಿಸ್ತಾ ಇದೆ. ಈ ಶ್ಲೋಕವನ್ನ ನೋಡಿದ ತಕ್ಷಣದಲ್ಲಿ ನಮಗೆ ಮೇಲ್ನೋಟಕ್ಕೆ ಏನರ್ಥ ಆಗ್ತದೆ ಅಂತಂದ್ರೆ, ಅವಿದ್ಯಾರಚಿತ ಸ್ವಪ್ನ ಗಂಧರ್ವ ನಗರೋಪಮಂ ಇದಂ ವಿಶ್ವಂ. ಅವಿದ್ಯಾಕಲ್ಪಿತವಾದಂತಹ ಸ್ವಪ್ನ ಮೊದಲಾದವುಗಳಂತೆ ಮಾಯೆಯಿಂದ ರಚಿತವಾದಂತಹ ಈ ಪ್ರಪಂಚವು ಕೂಡ ಮಿಥ್ಯಾ ಅಂತ ಮೇಲ್ನೋಟಕ್ಕೆ ಹೇಳಿದಂತೆ ಕಾಣ್ತದೆ. ಅದಕ್ಕೇನೆ ಹಿಂದೆ ಮನು ಮಹಾರಾಜನು ಕೂಡ ಯಸ್ಮಿನ್ನಿದಂ ಭಿನ್ನ ಮಸತ್ ಪ್ರತೀಯತೆ ಅಂತ ಹೇಳಿದ್ದು ಹಾಗೆ ಅಂತ ಮೇಲ್ನೋಟಕ್ಕೆ ಕಾಣುವ ಅರ್ಥವನ್ನ ಇಟ್ಟುಕೊಂಡು ಬೇರೆ ವ್ಯಾಖ್ಯಾನಕಾರರು ಕೂಡ ಹಾಗೆ ಅರ್ಥವನ್ನ ಮಾಡಿದ್ದಾರೆ. ಈ ಪ್ರಪಂಚ ಅಂತನ್ನೋದು ಮಿಥ್ಯಾಭೂತವಾದದ್ದು, ಸತ್ಯ ಅಲ್ಲ. ಅವಿದ್ಯಾಕಲ್ಪಿತವಾದ ಸ್ವಪ್ನ ಹೇಗೆ ಅದು ಮಿಥ್ಯೆಯೋ ಹಾಗೆ ಈ ಪ್ರಪಂಚವು ಕೂಡ ಮಾಯಾ ರಚಿತವಾದದ್ದು, ಇದು ಮಿಥ್ಯಾ ಅಂತ ಈ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರೆ ಸ್ವಪ್ನ ಪದಾರ್ಥಗಳೇನಿದ್ದಾವೆ ಅದು ವಾಸನಾಮಯವಾಗಿರ್ತಕ್ಕಂತಹ ಸತ್ಯವಾದ ಪದಾರ್ಥಗಳೇ ಹೊರತು ಮಿಥ್ಯಾ ಅಲ್ಲ ಅಂತನ್ನೋದನ್ನ ನಾವು ಹಿಂದೆ ಅನೇಕ ಬಾರಿ ಹೇಳಿದ್ದೇವೆ. ಇಲ್ಲಿ ಜೊತೆಗೆ ಗಂಧರ್ವ ನಗರವನ್ನ ಹೇಳಿದ್ದಾರೆ. ವಿದ್ಯಾರಚಿತ ಸ್ವಪ್ನ ಮತ್ತು ಗಂಧರ್ವ ನಗರೋಪಮಂ, ಗಂಧರ್ವ ನಗರದಂತೆ ಕಾಣ್ತಕ್ಕಂಥದ್ದು ಅಂತ. ಗಂಧರ್ವ ನಗರ ಅಂತಂದ್ರೆ ಏನು?
ಸ್ವಪ್ನದ ಜೊತೆಗೆ ಹೇಳಿದ ಗಂಧರ್ವ ನಗರ ಸ್ವಪ್ನದಲ್ಲೇ ಕಾಣುವ ವಾಸನಾಮಯವಾದ ಗಂಧರ್ವ ನಗರ ಅಂತ ಅರ್ಥ. ಆದ್ರೆ ಸ್ವಪ್ನದಲ್ಲಿ ಕಾಣುವ ಗಂಧರ್ವ ನಗರ ಅಂತ ಇಟ್ಟುಕೊಂಡ್ರೆ ಅದು ಸತ್ಯ. ಸ್ವಪ್ನದಲ್ಲಿ ಕಾಣುವ ಪದಾರ್ಥಗಳೆಲ್ಲವೂ ಕೂಡ ವಾಸನಾಮಯವಾದ ಸತ್ಯವಾದ ಪದಾರ್ಥಗಳೇ. ಅದ್ರಿಂದ ಇಲ್ಲಿ ಹೇಳಿರ್ತಕ್ಕಂಥದ್ದು ಸ್ವಪ್ನದಲ್ಲಿ ಹೇಳಿದ ಗಂಧರ್ವ ನಗರ ಅಲ್ಲ, ಬೇರೆ. ಗಂಧರ್ವ ನಗರ ಅಂತಂದ್ರೆ ಸಾಯಂಕಾಲದ ಹೊತ್ತು ಗಾಳಿಗೆ ಸಿಲುಕಿ ಆ ಕಡೆ ಈ ಕಡೆ ವಿಚಿತ್ರವಾಗಿ ಚಲನೆ ಮಾಡುವಾಗ ಆ ಆಕಾಶದಲ್ಲಿ ಒಂದು ರೀತಿ ವಿಚಿತ್ರವಾದ ನಗರ ಆಕಾರ ಕಾಣಿಸ್ತದೆ. ಮೋಡದಲ್ಲಿ ಆ ಕಡೆ ಈ ಕಡೆ ಬಂದಾಗ ಒಂದು ರೀತಿ ನಗರದಂತೆ ಕಾಣಿಸ್ತದಲ್ಲ, ಆ ನಗರವನ್ನ ಗಂಧರ್ವ ನಗರ ಅಂತ ಕರೀತಾರೆ. ಅದು ಮೋಡದಲ್ಲಿ ಆರೋಪಿತವಾದ ಗಂಧರ್ವ ನಗರ, ನಿಜವಾದ ನಗರ ಅಲ್ಲ ಅದು. ಮೋಡಗಳೇ ಆ ಕಡೆ ಈ ಕಡೆ ಚಲನೆ ಮಾಡಿದಾಗ ನಗರದಂತೆ ಕಾಣಿಸ್ತದಲ್ಲ, ಅದು ಆರೋಪಿತವಾದ ನಗರ. ಅದರಂತೆ ಸ್ವಪ್ನದಲ್ಲಿ ಕಾಣುವ ವಾಸನಾಮಯವಾದ ಪದಾರ್ಥಗಳನ್ನ ಆಕಾರ ಸಾಮ್ಯದಿಂದ ನಾವು ಹೊರಗಿನ ಪ್ರಪಂಚದಂತೆ ಪದಾರ್ಥ ಅಂತ ಕಲ್ಪನೆ ಮಾಡ್ಕೊಳ್ತೇವಲ್ಲ, ಅದು ಮಿಥ್ಯ. ಹೊರಗಿನ ಪದಾರ್ಥವೇ ಸ್ವಪ್ನದಲ್ಲಿ ಕಾಣೋದಲ್ಲ. ಸ್ವಪ್ನದಲ್ಲಿ ಕಂಡದ್ದು ಬೇರೆ, ಹೊರಗೆ ಕಾಣೋದು ಬೇರೆ. ನಾವು ಒಂದ್ ವೇಳೆ ಅದನ್ನ ಹೊರಗೆ ನೋಡಿದ ಪದಾರ್ಥವೇ ಅಂತೇನು ತಿಳ್ಕೊಳ್ತೇವೆ, ಅದು ಮಾತ್ರ ಭ್ರಮೆ. ಇಲ್ಲಿ ಪ್ರಪಂಚ ಸತ್ಯ ಮತ್ತು ವಿಕಾರಿ, ಪ್ರಪಂಚ ಅನಿತ್ಯ. ಸ್ವಪ್ನ ಪದಾರ್ಥ ಮತ್ತು ಗಂಧರ್ವ ನಗರ ಅದು ಮಿಥ್ಯಾ ಅಸತ್ತು ಅಂತಂದ ಮೇಲೆ ಅದು ವಿಕಾರಿ ಮತ್ತು ಅನಿತ್ಯ ಹೇಗಾಗ್ಲಿಕ್ಕೆ ಸಾಧ್ಯ? ಮಿಥ್ಯಾ ಪದಾರ್ಥಕ್ಕೆ ವಿಕಾರ ಬರೋದಿಲ್ಲ, ಮತ್ತು ಅದು ಅನಿತ್ಯ ಅಂತ ಹೇಗೆ ಹೇಳ್ತಾರೆ? ಹಾಗಾಗಿ ಇಲ್ಲಿ ಹೇಳಿದ ಅಭಿಪ್ರಾಯನೇ ಬೇರೆ. ಅದಕ್ಕೆ ಮಧ್ವಾಚಾರ್ಯರು ವರಾಹ ಪುರಾಣ ಮತ್ತು ಸ್ಕಂದ ಪುರಾಣದ ವಾಕ್ಯಗಳನ್ನ ಉದಾಹರಿಸಿ ಈ ಶ್ಲೋಕದ ಅಭಿಪ್ರಾಯವನ್ನ ನಮಗೆ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಕೆಲವು ಕಾಲ ಮಾತ್ರ ಕಂಡು ಕಣ್ಮರೆಯಾಗ್ತದೆ ಗಂಧರ್ವ ನಗರದಂತೆ ಅಂತೇನ್ ಹೇಳಿದ್ದಾರೆ. ಇದರ ಅಭಿಪ್ರಾಯ ವರಾಹ ಪುರಾಣವಾದ ವಾಕ್ಯವನ್ನು ನೋಡೋಣ. ಅನ್ಯಥಾತ್ವಾತ್ ಕ್ಷಿಪ್ರನಾಶಾತ್ ಜಗತ್ ಸ್ವಪ್ನಾದಿವತ್ ಸ್ಮೃತಂ ವರ್ತಮಾನಂ ನಿಯತ್ಯೈವ ಸದೈವ ಪರಮಾತ್ಮನಿ ಇತಿ ವಾರಾಹೇ ಮಹಾಮಾಯೇತ್ಯ ವಿದ್ಯೇತಿ ನಿಯತಿರ್ಮೋಹಿನೀತಿ ಚ ಪ್ರಕೃತಿರ್ವಾಸನೇತ್ಯೇವಂ ತವೇಚ್ಛಾನಂತ ಕಥ್ಯತೆ ಇತಿ ಸ್ಕಾಂದೇ. ಈ ಎರಡು ಶ್ಲೋಕಗಳ ಅಭಿಪ್ರಾಯ ಏನು ಅಂದ್ರೆ, ವಿಕಾರಿಯಾಗಿದ್ರೂ ಕೂಡ ವಿಕಾರಿಯಾಗಿರೋದ್ರಿಂದಲೂ ಮತ್ತೆ ಕೂಡಲೇ ಬೇಗನೆ ನಾಶವನ್ನ ಹೊಂದೋದ್ರಿಂದಲೂ ಕೂಡ ಈ ಜಗತ್ತು ಸ್ವಪ್ನ ಗಂಧರ್ವ ನಗರಗಳಂತೆ ಇದೆ. ಭಗವಂತನ ಇಚ್ಛೆಯಿಂದ ನಿಯಮೇನ ಪರಮಾತ್ಮನಲ್ಲೇ ಸದಾ ಇರ್ತದೆ ಅಂತ ವರಾಹ ಪುರಾಣ ಹೇಳ್ತಾ ಇದೆ. ಸ್ವಪ್ನದಂತೆ ಗಂಧರ್ವ ನಗರದಂತೆ ಅಂತ ಹೇಳಿದ್ದು ವಿಕಾರಿಯಾಗಿರೋದ್ರಿಂದ ಬೇಗನೆ ನಾಶವನ್ನ ಹೊಂದೋದ್ರಿಂದ ಅನ್ನೋ ಅಭಿಪ್ರಾಯದಿಂದ ಅಂತ ವರಾಹ ಪುರಾಣ ಹೇಳ್ತದೆ. ಹಾಗೆ ಸ್ಕಂದ ಪುರಾಣ ಏನ್ ಹೇಳ್ತಾ ಇದೆ ಅಂದ್ರೆ, ಮಹಾಮಾಯ ಅಂತ, ಅವಿದ್ಯೆ ಅಂತ, ನಿಯತಿ, ಮೋಹಿನಿ, ಪ್ರಕೃತಿ, ವಾಸನ ಅಂತ ಹೀಗೆ ಎಲ್ಲ ಶಬ್ದಗಳಿಂದ ಎಲೆ ಅನಂತ ನಿನ್ನ ಇಚ್ಛೆ ಕರೆಯಲ್ಪಡುತ್ತದೆ ಅಂತ ಸ್ಕಂದ ಪುರಾಣದಲ್ಲಿ ಹೇಳಿದ್ದೆ. ಹಾಗಾಗಿ ಮಹಾಮಾಯಾ ಅನ್ನೋ ಶಬ್ದಕ್ಕೆ ಭಗವಂತನ ಇಚ್ಛೆ ಅಂತ ಅರ್ಥ. ಮಾಯಾ ರಚಿತಂ ಅಂದ್ರೆ ಭಗವಂತನ ಇಚ್ಛೆಯಿಂದ ರಚಿತವಾದದ್ದು ಅಂತ ಅರ್ಥ. ಅದಕ್ಕೆ ಮಾಯಾ ಶಬ್ದಕ್ಕೆ ಭಗವಂತನ ಇಚ್ಛಾ ಅನ್ನೋ ಅರ್ಥ ಸ್ಕಂದ ಪುರಾಣ ನಮಗೆ ತಿಳಿಸ್ತಾ ಇದೆ. ಹಾಗಾದ್ರೆ ಪ್ರಪಂಚವನ್ನ ಸ್ವಪ್ನದಂತೆ ಗಂಧರ್ವ ನಗರದಂತೆ ಹೋಲಿಸೋದು
ಈ ಪ್ರಪಂಚ ವಿಕಾರಿಯಾಗಿದೆ, ಅನಿತ್ಯವಾಗಿದೆ, ಒಂದೇ ರೀತಿ ಇರೋದಿಲ್ಲ ಯಾವಾಗಲೂ ಅನ್ನೋ ಒಂದು ಕಾರಣದಿಂದ ಕೆಲವು ಕಾಲ ಮಾತ್ರ ತೋರಿ ಕಣ್ಮರೆಯಾಗ್ತದೆ ಅನ್ನೋ ಅಭಿಪ್ರಾಯದಿಂದ ಹೊರತು ಪ್ರಪಂಚ ಸುಳ್ಳು ಅನ್ನೋ ಅಭಿಪ್ರಾಯದಿಂದ ಅಲ್ಲ. ಇದು ನಮಗೆ ವರಾಹ ಪುರಾಣದ ವಾಕ್ಯದಿಂದ ಸ್ಪಷ್ಟವಾಗ್ತದೆ. ಅಲ್ಲಿ ಮಾಯಾ ರಚಿತಂ ಅಂತ ಹೇಳಿದ್ದಾರಲ್ಲ ಅಂತಂದ್ರೆ ಮಾಯಾ ಅನ್ನೋ ಶಬ್ದಕ್ಕೆ ಭಗವಂತನ ಇಚ್ಛಾ ಅಂತ ಅರ್ಥ. ಮಾಯಾ ಶಬ್ದಕ್ಕೆ ಅವಿದ್ಯಾ, ಅನಿರ್ವಚನೀಯ ಅಂತೆಲ್ಲ ಹಾಗೆ ಇಟ್ಕೊಳ್ಬಾರದು. ಭಗವಂತನ ಇಚ್ಛೆಯಿಂದ ರಚನೆ ಮಾಡಲ್ಪಟ್ಟಂಥದ್ದು ಈ ಪ್ರಪಂಚ. ಅದು ಗಂಧರ್ವ ನಗರದಂತೆ ಕೆಲವು ಕಾಲ ಮಾತ್ರ ಇದ್ದು ನಾಶವನ್ನ ಹೊಂದತಕ್ಕಂಥದ್ದು. ಸ್ವಪ್ನ ಪದಾರ್ಥಗಳಂತೆ ಅಂತ. ಸ್ವಪ್ನ ಪದಾರ್ಥವೂ ಸತ್ಯ. ಆ ಸ್ವಪ್ನ ಪದಾರ್ಥವು ಹೇಗೆ ಕೆಲವು ಕಾಲ ಮಾತ್ರ ನಮಗೆ ಕಂಡು ಕಣ್ಮರೆಯಾಗ್ತದೋ ಹಾಗೆ ಈ ಜಗತ್ತು ಕೂಡ ಭಗವಂತನ ಇಚ್ಛೆಯಿಂದ ಸೃಷ್ಟಿ ಮಾಡಲ್ಪಟ್ಟಂಥದ್ದು. ಇದು ಸತ್ಯವಾದರೂ ಕೂಡ ಶಾಶ್ವತ ಅಲ್ಲ, ಕೆಲವು ಕಾಲ ಮಾತ್ರ ಇದ್ದು ಕಣ್ಮರೆ ಆಗ್ತದೆ ಅಂತ ಇದು ಈ ಶ್ಲೋಕದ ಅಭಿಪ್ರಾಯ. ಈ ರೀತಿ ಧ್ರುವ ಚಿಂತನೆ ಮಾಡಿದ. ಮನ್ಯಮಾನ ಇದಂ ವಿಶ್ವಂ ಮಾಯಾ ರಚಿತಮಾತ್ಮನಿ ಅವಿದ್ಯಾ ರಚಿತ ಸ್ವಪ್ನ ಗಂಧರ್ವ ನಗರೋಪಮಂ ಆತ್ಮಸ್ತ್ರ್ಯಪತ್ಯ ಸುಹೃದೋ ಬಲಮೃದ್ಧ ಕೋಶಂ ಅಂತಃಪುರಂ ಪರಿವಿಹಾರ ಭುವಶ್ಚ ರಮ್ಯಾಃ ಭೂಮಂಡಲಂ ಜಲಧಿ ಮೇಖಲಮಾಕಲಯ್ಯ ಕಾಲೋಪಸೃಷ್ಟಮಿತಿ ಸ ಪ್ರಯಯೋ ವಿಶಾಲಾಂ. ಹಾಗೆ ಮತ್ತೇನು ವಿಚಾರ ಮಾಡಿದ ಧ್ರುವ ಅಂದ್ರೆ, ಈ ಶರೀರ, ಈ ಹೆಂಡತಿ, ಮಕ್ಕಳು, ಸ್ನೇಹಿತರು, ಸೈನ್ಯ, ಮತ್ತೆ ತುಂಬಿರ್ತಕ್ಕಂತಹ ಕೋಶ, ಅಂತಃಪುರ, ಒಳ್ಳೆ ಸುಂದರವಾದ ಉದ್ಯಾನಗಳು, ಈ ಸಮುದ್ರ ಪರ್ಯಂತವಾದ ಭೂಮಂಡಲ, ಇದೆಲ್ಲವೂ ಕೂಡ ಒಂದು ದಿವಸ ಕಾಲನಾಮಕನಾದ ಆ ಭಗವಂತನ ಗರ್ಭದಲ್ಲಿ ಅಡಗಿ ಹೋಗ್ತದೆ ಅಂತ ಚಿಂತನೆ ಮಾಡಿದ. ಇದ್ಯಾವುದು ಶಾಶ್ವತ ಅಲ್ಲ, ಎಲ್ಲವೂ ಕೂಡ ಒಂದಲ್ಲ ಒಂದು ದಿವಸ ಕಾಲ ಎಂಬ ಭಗವಂತನ, ಕಾಲೋಪಸೃಷ್ಟಂ, ಕಾಲನಾಮಕನಾದ ಭಗವಂತನ ಗರ್ಭದಲ್ಲಿ ಅಡಗಿ ಹೋಗ್ಬಿಡುತ್ತದೆ. ಎಲ್ಲವೂ ಕೂಡ, ಎಲ್ಲವೂ ನಾಶವಾಗ್ತದೆ ಅಂತ ಹಾಗೆ ಚಿಂತನೆ ಮಾಡ್ತಾ ಇದ್ದಾನೆ. ಆತ್ಮ ಅಂದ್ರೆ ದೇಹ ಅಂತ ಅರ್ಥ ಇಲ್ಲಿ. ಆಮೇಲೆ ಹೆಂಡತಿ, ಮಕ್ಕಳು, ಸ್ನೇಹಿತರು, ಬಲಮೃದ್ಧ ಕೋಶಂ, ಒಳ್ಳೆ ತುಂಬಿರ್ತಕ್ಕಂತಹ ಕೋಶ, ಅಂತಃಪುರ, ಪರಿವಿಹಾರ ಭುವಶ್ಚ ರಮ್ಯಾಹ, ಒಳ್ಳೆ ರಮ್ಯವಾದಂತಹ ಉದ್ಯಾನಗಳು, ಜಲಧಿ ಮೇಖಲಂ ಭೂಮಂಡಲಂ, ಸಮುದ್ರ ಪರ್ಯಂತವಾಗಿರ್ತಕ್ಕಂತಹ ಈ ಭೂಮಂಡಲ, ಇದೆಲ್ಲವೂ ಕಾಲನಾಮಕನಾದ ಭಗವಂತನ ಗರ್ಭದಲ್ಲಿ ಅಡಗಿ ಹೋಗ್ತದೆ. ಇದ್ಯಾವುದೂ ಶಾಶ್ವತವಲ್ಲ ಅನ್ನೋದನ್ನ ಚಿಂತನೆ ಮಾಡಿ ಧ್ರುವ ಮಹಾರಾಜ ಅದೆಲ್ಲವನ್ನೂ ತ್ಯಾಗ ಮಾಡಿದ. ಎಲ್ಲವೂ ಇತ್ತು ಅವನ ಹತ್ರ, ಅದೆಲ್ಲವನ್ನೂ ತ್ಯಾಗ ಮಾಡಿ ಅವನು ವಿಶಾಲಾಂ ಪ್ರಯಯೌ, ಬದರಿಕಾಶ್ರಮಕ್ಕೆ ಹೋದ ಅಂತ ಹೇಳ್ತಾ ಇದ್ದಾರೆ.
ವೈರಾಗ್ಯವನ್ನ ತಾಳಿ ಎಲ್ಲವನ್ನೂ ತ್ಯಾಗ ಮಾಡಿದ. ಇದೆಲ್ಲವೂ ಕೂಡ ಅಶಾಶ್ವತವಾದದ್ದು ಅಂತ. ಆತ್ಮ, ಸ್ತ್ರೀ, ಅಪತ್ಯ, ಸುಹೃದ, ಬಲ, ವೃದ್ಧಕೋಶ, ಅಂತಃಪುರ, ಪರಿವಿಹಾರ ಭೂಮಿ, ಜಲದಿ ಮೇಖಲವಾದ ಭೂಮಂಡಲ, ಇದಿಷ್ಟು ಅವನತ್ರ ಇತ್ತು, ಬೇಕಾದಷ್ಟಿತ್ತು. ಅದೆಲ್ಲವನ್ನೂ ಕೂಡ ಇದು ಶಾಶ್ವತವಲ್ಲ, ಇದು ನಾಶವನ್ನು ಹೊಂದತಕ್ಕಂಥದ್ದು ಅಂತ ಅದರ ಮೇಲೆಲ್ಲ ವೈರಾಗ್ಯವನ್ನ ತಾಳಿ ವಿಶಾಲಾಂ ಪ್ರಯೋ ಅಂತ ಬದರಿಗೆ ಹೋದ. ಆತ್ಮಸ್ತ್ರ್ಯಪತ್ಯ ಸುಹೃದೋ ಬಲಮೃದ್ಧಕೋಶಂ ಅಂತಃಪುರಂ ಪರಿವಿಹಾರ ಭುವಶ್ಚರಮ್ಯಾಃ ಭೂಮಂಡಲಂ ಜಲಧಿಮೇಖಲಮಾಕಲಯ್ಯ ಕಾಲೋಪಸೃಷ್ಟಮಿತಿ ಸಪ್ರಯಯೌ ವಿಶಾಲಾಂ ತಸ್ಯಾ ವಿಶುದ್ಧಕರಣಃ ಶಿವವಾರ್ವಿಗಾಹ್ಯ ಬದ್ಧಾಸನೋಜಿತಮರುನ್ಮನಸಾ ಹೃತಾಕ್ಷಃ ಸ್ಥೂಲೇ ದಧಾರ ಭಗವತ್ ಪ್ರತಿರೂಪಯೇತತ್ ಧ್ಯಾಯಂಸ್ತದವ್ಯವಹಿತೋ ವ್ಯಸೃಜತ್ ಸಮಾಧೌ. ಬದರಿಕಾಶ್ರಮಕ್ಕೆ ಹೋಗಿದ್ದಾನೆ ಧ್ರುವ. ಅಲ್ಲಿ ಗಂಗಾ ನದಿ ಹರಿತಾ ಇದೆ. ಆ ಪವಿತ್ರವಾದ ಗಂಗಾ ನದಿಯ ಮಂಗಳ ಜಲದಲ್ಲಿ ಸ್ನಾನ ಮೊದಲಾದವುಗಳನ್ನ ಮಾಡಿದ. ಇಂದ್ರಿಯ ನಿಗ್ರಹವನ್ನ ಸಂಪಾದನೆ ಮಾಡಿ ಆಸನ ಬಂಧ ಮೊದಲಾದವುಗಳನ್ನೆಲ್ಲ ಮಾಡಿಕೊಂಡು ಪ್ರಾಣಾಯಾಮವನ್ನ ಮಾಡಿ ತನ್ನ ಮನಸ್ಸಿನ ಜೊತೆಗೆ ಎಲ್ಲಾ ಇಂದ್ರಿಯಗಳನ್ನು ಕೂಡ ವಿಷಯ ಪದಾರ್ಥದಿಂದ ಈಚೆಗೆ ಸೆಳೆದುಕೊಂಡ. ಈ ಇಡೀ ಬ್ರಹ್ಮಾಂಡ ಅದು ಭಗವಂತನ ಪ್ರತಿಮೆ ಅಂತ ಚಿಂತನೆ ಮಾಡಿ ಆ ಇಡೀ ಬ್ರಹ್ಮಾಂಡ ವ್ಯಾಪಿಯಾದಂತಹ ಭಗವಂತನ ರೂಪವನ್ನ ತನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡಿದ. ಆ ಭಗವಂತನೇ ತನ್ನ ಬಿಂಬರೂಪಿಯಾಗಿದ್ದಾನೆ ಅಂತ ತನ್ನ ಒಳಗೆ ಇರುವ ಬಿಂಬರೂಪಿಯ ಭಗವಂತನ ಧ್ಯಾನವನ್ನ ಮಾಡ್ತಾ ಸ್ಥೂಲ ರೂಪ ಧಾರಣೆಯನ್ನ ತಾನು ಪರಿತ್ಯಾಗ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ತನ್ನ ಶರೀರದ ಅಭಿಮಾನವನ್ನೇ ತ್ಯಾಗ ಮಾಡಿಬಿಟ್ಟ. ಸಮಾಧಿ ಅವಸ್ಥೆಯಲ್ಲಿ ಬಿಂಬರೂಪವನ್ನ ಕಾಣ್ತಾ ಇದ್ದಾನೆ. ಅವನ ಪರಮಾಚ್ಛಾದಿಕ ಅಂತನ್ನೋದು ಸರಿದು ಹೋಗಿತ್ತು. ಹಾಗಾಗಿ ಸಮಾಧಿಯಲ್ಲಿ ಅವನಿಗೆ ತನ್ನ ಬಿಂಬರೂಪ ಹೊಳಿತಾ ಇತ್ತು. ಯಾವುದೇ ಆವರಣವೂ ಇಲ್ಲದೆ ಸ್ವಚ್ಛವಾಗಿ ಬಿಂಬರೂಪದ ದರ್ಶನ ಆಗ್ತಾ ಇತ್ತು. ಆ ಬಿಂಬರೂಪವನ್ನ ನೋಡ್ತಾ ತನ್ನ ಶರೀರದ ಅಭಿಮಾನವನ್ನೆಲ್ಲ ತ್ಯಾಗ ಮಾಡಿದ ಅಂತ. ಹೀಗೆ ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವನು ಮೊದಲು ವಿಗಾಹ್ಯ ಗಂಗಾ ನದಿಯಲ್ಲಿ ಸ್ನಾನ ಮೊದಲಾದವುಗಳನ್ನ ಮಾಡಿದ ಅಂದ್ರೆ ಅಷ್ಟಾಂಗ ಯೋಗ, ಆ ಅಷ್ಟಾಂಗ ಯೋಗದಲ್ಲಿ ಒಂದಾದಂತಹ ನಿಯಮ, ಆ ನಿಯಮವನ್ನ ಅನುಷ್ಠಾನ ಮಾಡಿದ ಅಂತ ಅರ್ಥ. ನಿಯಮ ಆದ ಮೇಲೆ ಯಮ, ಅದನ್ನ ಇಂದ್ರಿಯ ಮನಃಶುದ್ಧಿ ಮಾಡಿಕೊಂಡ ಅಂತ ಹೇಳಿದ್ದಾರೆ. ಮನಸ ಜಿತಮರುತ್, ಇಂದ್ರಿಯಗಳನ್ನ ಮತ್ತು ಮನಸ್ಸನ್ನ ಶುದ್ಧ ಮಾಡಿಕೊಂಡ ವಿಶುದ್ಧ ಕರಣ ಅಂತ ಹೇಳಿರೋದ್ರಿಂದ ಯಮ, ಅಷ್ಟಾಂಗದಲ್ಲಿ ಒಂದಾಗಿರ್ತಕ್ಕಂತಹ ಯಮ. ಹೀಗೆ ಯಮ ಮತ್ತು ನಿಯಮ, ಶಮದಮಾದಿ ರೂಪವಾದ ಯಮ
ಅದು ಅದು ಯೋಗದ ಒಂದು ಅಂಗ. ಆಮೇಲೆ ಬದ್ಧಾಸನ ಅಂತ ಹೇಳಿರೋದ್ರಿಂದ ಆಸನ ಬಂಧ ಮಾಡಿಕೊಂಡ ಅಂತ, ಆಸನ ಅಂತ ಅನ್ನೋದು ಮತ್ತೊಂದು ಅಂಗ. ಹೀಗೆ ಯಮ, ನಿಯಮ ಮತ್ತು ಆಸನ. ಆಮೇಲೆ ಪ್ರಾಣಾಯಾಮ ಮಾಡಿದ ಅಂತ ಹೇಳಿದ್ದಾರೆ, ಅದು ಒಂದು ಅಂಗ. ಜಿತಮರುತ್ ಅನ್ನೋದ್ರಿಂದ ಪ್ರಾಣಾಯಾಮವನ್ನು ಹೇಳಿದ್ದಾರೆ, ಪ್ರಾಣಾಯಾಮವು ಕೂಡ ಯೋಗದ ಒಂದು ಅಂಗ. ಆಮೇಲೆ ವಿಷಯ ಪದಾರ್ಥಗಳಿಂದ ತನ್ನ ಮನಸ್ಸನ್ನ ಈಚೆಗೆ ಎಳಕೊಂಡ, ಇಂದ್ರಿಯಗಳನ್ನ ನಿಗ್ರಹ ಮಾಡಿಕೊಂಡ ಅಂತ ಹೇಳಿರೋದ್ರಿಂದ ಪ್ರತ್ಯಾಹಾರ ಎಂಬತಕ್ಕಂತಹ ಮತ್ತೊಂದು ಅಂಗವನ್ನ ಹೇಳಿದ ಹಾಗೆ ಆಯ್ತು. ಆಹೃತಾಕ್ಷ ಅಂತನ್ನೋದ್ರಿಂದ ಪ್ರತ್ಯಾಹಾರ. ಆಮೇಲೆ ಈ ಸ್ಥೂಲ ಬ್ರಹ್ಮಾಂಡ ರೂಪವಾದ ಭಗವಂತನ ಪ್ರತಿಮೆಯಲ್ಲಿ ಭಗವತ್ ಪ್ರತಿರೂಪ ಸ್ಥೂಲೇ ದಧಾರ ಅಂತ ಹೇಳಿರೋದ್ರಿಂದ ಇದು ಧಾರಣ ಅಂತ, ಅಂದ್ರೆ ಭಗವಂತನ ರೂಪವನ್ನ ಒಂದೊಂದಾಗಿ ಚಿಂತನೆ ಮಾಡೋದಕ್ಕೆ ಧಾರಣ ಅಂತ ಕರೀತಾರೆ. ಭಗವಂತನ ಪ್ರತಿಮೆ ಅಂತ ಈ ಬ್ರಹ್ಮಾಂಡವನ್ನ ಚಿಂತನೆ ಮಾಡಿದ, ಅಲ್ಲಿ ಮನಸ್ಸನ್ನ ನಿಲ್ಲಿಸಿದ ಅಂತ ಹೇಳಿರೋದ್ರಿಂದ ಧಾರಣ ಹೇಳಿದ ಹಾಗೆ ಆಯ್ತು. ಆಮೇಲೆ ತನ್ನ ಬಿಂಬರೂಪವನ್ನ ಧ್ಯಾನ ಮಾಡಿದ ಅಂತ ಹೇಳಿರೋದ್ರಿಂದ ಧ್ಯಾನವನ್ನ ಹೇಳಿದ ಹಾಗೆ ಆಯ್ತು. ಹೀಗೆ ಯಮ, ನಿಯಮ, ಆಮೇಲೆ ಅಂಗ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ತನ್ಮೂಲಕವಾಗಿ ಧ್ಯಾನವನ್ನ ಮಾಡ್ತಾ ಮುಂದೆ ತನ್ನ ಬಿಂಬದಲ್ಲಿ ಸ್ವಚ್ಛವಾಗಿ ಹೊಳಿತಕ್ಕಂತಹ ಭಗವಂತನನ್ನೇ ನೋಡಿದ, ಶರೀರಾಭಿಮಾನವನ್ನ ತ್ಯಾಗ ಮಾಡಿದ ಅಂತ ಹೇಳಿರೋದ್ರಿಂದ ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಗೆ ಹೋದ ಅಂತ ಹೇಳಿದ ಹಾಗೆ ಆಯ್ತು. ಇದಿಷ್ಟು ಆ ಧ್ರುವ ಭಗವಂತನನ್ನ ಯಾವ ರೀತಿ ಚಿಂತನೆ ಮಾಡಿದ ಅಂತನ್ನೋದನ್ನ ತಿಳಿಸ್ತಾ ಇದ್ದಾರೆ. ಭಗವಂತನನ್ನ, ಇಡೀ ಬ್ರಹ್ಮಾಂಡ ರೂಪಿಯಾದ ಭಗವಂತನನ್ನ ನೋಡಿದ. ಬ್ರಹ್ಮಾಂಡ ಅನ್ನೋದು ಭಗವಂತನ ಒಂದು ಪ್ರತಿಮೆ ಅಂತ ಚಿಂತನೆ ಮಾಡಿದ ಅಂತ. ಪಾತಾಳ ಲೋಕದಲ್ಲಿ ಭಗವಂತನ ಒಂದು ಪಾದ ಇದೆ ಅಂತ ಅಲ್ಲಿಂದ ಪ್ರಾರಂಭ ಮಾಡಿ ಭಗವಂತನ ಒಂದೊಂದೇ ಅವಯವಗಳನ್ನ ಚಿಂತನೆ ಮಾಡೋದು ಕ್ರಮವಾಗಿ. ಇದನ್ನ ಧಾರಣ ಅಂತ ಹಿಂದೆ ನೋಡಿದ್ದೇವೆ ನಾವು. ಯೋಗ ಅನುಷ್ಠಾನ ಮಾಡಬೇಕಾಗಿದ್ರೆ ಮೊದಲು ಧ್ಯಾನಕ್ಕಿಂತ ಮೊದಲು ಧಾರಣ, ಭಗವಂತನ ಒಂದೊಂದೇ ಅವಯವಗಳ ಚಿಂತನೆ ಮಾಡಬೇಕು ಅಂತ. ಆ ಅವಯವಗಳ ಚಿಂತನೆಯನ್ನ ಪಾತಾಳ ಲೋಕದಿಂದ ಆರಂಭ ಮಾಡಿಕೊಂಡು, ಭಗವಂತನ ಪಾದದಿಂದ ಆರಂಭ ಮಾಡಿಕೊಂಡು ಸತ್ಯಲೋಕದವರೆಗೆ ಭಗವಂತನ ಒಂದೊಂದೇ ಅವಯವಗಳನ್ನ ಚಿಂತನೆ ಮಾಡ್ತಾ ಬಂದ. ಇಲ್ಲಿ ಆಮೇಲೆ ಸ್ಥೂಲೇ ದಧಾರ ಭಗವತ್ ಪ್ರತಿರೂಪೇ ಅಂತಿದೆ. ಭಗವಂತನ ಸ್ಥೂಲ ಪ್ರತಿಮೆಯಲ್ಲಿ ಧ್ರುವ ಮನಸ್ಸನ್ನ ಇಟ್ಟ ಅಂತ ಅದಕ್ಕೆ ಅರ್ಥ. ಸ್ಥೂಲ ಪ್ರತಿಮೆ ಅಂದ್ರೆ ಭಗವಂತನ ದಿವ್ಯವಾದ ವಿಗ್ರಹ, ಅದು ಬಹಳ ಸೂಕ್ಷ್ಮ. ಅದು ಅವನ ದಿವ್ಯವಾದ ಆತ್ಮರೂಪಕ್ಕೆ ಹೋಲಿಸಿದ್ರೆ ಅದಕ್ಕಿಂತಲೂ ಸ್ಥೂಲ ಆಗಿದೆ ಅಂತ ಈ ರೀತಿ ವೀರರಾಘವ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಸ್ಥೂಲವಾದ ಪ್ರತಿಮೆ ಭಗವಂತನ ವಿಗ್ರಹ ಅದು ಅಂತ ಅವರು ಹೇಳ್ತಾರೆ. ಆದರೆ ಭಗವಂತನಿಗೆ ಅವನ ಸ್ವರೂಪಕ್ಕಿಂತ ಬೇರೆಯಾದ ಮತ್ತೊಂದು ಶರೀರ ಅಂತಿಲ್ಲ. ಅವನಿಗೆ ಪ್ರತಿಮೆಗಳು, ಶಿಲಾ ಪ್ರತಿಮೆಗಳು ಕೆಲವು ಸಣ್ಣದಿರ್ತಾವೆ, ಕೆಲವು ದೊಡ್ಡದಿರ್ತಾವೆ. ಅದರಂತೆ ಅವನಿಗೆ ನಾನಾ ರೀತಿಯಾದ ವಿಗ್ರಹಗಳಿದ್ದಾವೆ. ದೊಡ್ಡ ವಿಗ್ರಹ ಅಂದ್ರೆ ಬ್ರಹ್ಮಾಂಡ. ಅದನ್ನ ಇಲ್ಲಿ ಭಾಗವತ ಸ್ಥೂಲ ಭಗವತ್ ಪ್ರತಿರೂಪ ಅಂತ ಹೇಳಿದ್ದು. ಅವರು ಅದಕ್ಕೆ ವೀರರಾಗ ವ್ಯಾಖ್ಯಾನದಲ್ಲಿ ಬಹಳ ಸೂಕ್ಷ್ಮವಾದದ್ದು, ಆತ್ಮನ ದಿವ್ಯವಾದ ರೂಪಕ್ಕೆ ಹೋಲಿಸಿದ್ರೆ ಅದಕ್ಕಿಂತಲೂ ಅದು ಸ್ಥೂಲ ಆಗಿದೆ ಅಂತ ಹಿಂಗೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಆ ಥರ ಅಲ್ಲ, ಭಗವಂತನಿಗೆ ಅನೇಕ ಪ್ರತಿಮೆಗಳಿದ್ದಾವೆ. ಕಲ್ಲಿನ ಪ್ರತಿಮೆಗಳು ಹೇಗೋ ಹಾಗೆ ಸಣ್ಣ ಪ್ರತಿಮೆ, ದೊಡ್ಡ ಪ್ರತಿಮೆ ಅಂತ. ಎಲ್ಲದಕ್ಕಿಂತಲೂ ದೊಡ್ಡ ಪ್ರತಿಮೆ ಅಂದ್ರೆ ಈ ಬ್ರಹ್ಮಾಂಡ. ಈ ಬ್ರಹ್ಮಾಂಡ ಅಂತ ಅನ್ನೋದು ಭಗವಂತನ ಪ್ರತಿಮೆ. ಅದು ಇದನ್ನ ಮಧ್ವಾಚಾರ್ಯರು ನಮಗೆ ತಾತ್ಪರ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಸ್ಥೂಲೆ ಪಾತಾಲಾದಿಕೆ ಶಿಲಾವತ್ ಪ್ರತಿಮಾರೂಪೇ ಅಂತ.
ಸ್ಥೂಲೆ ಅನ್ನೋ ಆ ಭಾಗವತದ ವಾಕ್ಯವನ್ನ ತಗೊಂಡು ಪಾತಾಲಾದಿಕೆ ಶಿಲಾವತ್ ಪ್ರತಿಮಾರೂಪೇ, ಭಗವಂತನ ಸ್ಥೂಲ ಪ್ರತಿಮಾರೂಪ ಅಂದ್ರೆ ಪಾತಾಳ ಲೋಕ ಮೊದಲಾದವುಗಳು ಅವು ಶಿಲಾ ಪ್ರತಿಮೆಗಳಂತೆ ಭಗವಂತನಿಗೆ ಪ್ರತಿಮಾರೂಪಗಳಾಗಿದ್ದಾವೆ. ಇದನ್ನು ಕೂಡ ಸ್ಕಂದ ಪುರಾಣದ ವಾಕ್ಯ ಉದಾಹರಿಸಿ ನಮಗೆ ತೋರಿಸ್ತಾರೆ. ಸ್ಕಂದ ಪುರಾಣದಲ್ಲಿ ಶಿಲಾವತ್ ಪ್ರತಿಮೈ ಶಾಹಿ ವಿಷ್ಣೋರ್ ಲೋಕ ಚತುರ್ದಶಿ ಇತಿಚ ಅಂತ ಹಿಂದೆ ಸ್ಕಂದ ಪುರಾಣದ ವಾಕ್ಯ ತೋರಿಸಿದ್ರಲ್ಲ, ಅದೇ ಸ್ಕಂದ ಪುರಾಣದಲ್ಲಿ ಇದನ್ನು ಹೇಳಿದ್ದಾರೆ ಅಂತ. ಏನಿದು? 14 ಲೋಕಗಳು ವಿಷ್ಣುವಿಗೆ ಶಿಲಾ ಪ್ರತಿಮೆಗಳಂತೆ ಪ್ರತಿಮೆಗಳಾಗಿದ್ದಾವೆ ಅಂತ ಸ್ಕಂದ ಪುರಾಣ ಹೇಳಿದೆ. ಹಾಗಾಗಿ ಅವನು ಧ್ರುವ ಈ ಇಡೀ ಬ್ರಹ್ಮಾಂಡವನ್ನ ಭಗವಂತನ ಪ್ರತಿಮೆ ಅಂತ ಚಿಂತನೆ ಮಾಡಿದ. ಇದು ಧಾರಣ. ಅದಾದ ಮೇಲೆ ಮುಂದೆ ಧ್ಯಾನ ಮಾಡಿದ ಅಂತ. ಹೀಗೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಭಗವಂತನನ್ನ ಕಂಡ ಅಂತ ಹೇಳ್ತಾ ಇದ್ದಾರೆ. ತಸ್ಯ ವಿಶುದ್ಧಕರಣ ಶಿವವಾರ್ವಿಗಾಖ್ಯ ಬದ್ಧಾಸನೋ ಜಿತಮರುನ್ಮನಸಾ ಹೃತಾಕ್ಷಃ ಸ್ಥೂಲೇ ದಧಾರ ಭಗವತ್ ಪ್ರತಿರೂಪಯೇತತ್ ಧ್ಯಾಯಂ ಸ್ತದವ್ಯವಹಿತೋ ವ್ಯಸೃಜತ್ ಸಮಾಧೌ. ಟೈಮ್ ಆಯ್ತಾ? ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣನ್, ಈ ಸ್ಥೂಲೇ ದಧಾರ ಭಗವತ್ ಪ್ರತಿರೂಪ ಎಂಬ ಶಬ್ದವನ್ನ ನಾವು ಮೊದಲಿಗೆ ನೋಡಾದ್ರೂ ಅದೇ ಶಬ್ದ ಆಗಿದ್ದಾರೆ ಅಲ್ಲಿ 2ನೇ ಅಧ್ಯಾಯದಲ್ಲಿ, ಪ್ರಥಮ ಅಧ್ಯಾಯದಲ್ಲಿ ಬಂದು ಹೇಗೆ ಬಂದು ಧ್ಯಾನ ಮಾಡುವ ಬಿಡು, ಅದು ಕೂಡ ಸ್ಥೂಲೇ ಭಗವತೋ ರೂಪೇ ಮನಸ್ ಸಂಧಾರಿಗೆ ದಿಯಾ ಕೊಟ್ಟಿದ್ದಾರೆ. ಅದೇ ಶಬ್ದನ ಅಲ್ಲಿ ಹಾಕಿದ್ದಾರೆ, ಸ್ಥೂಲೇ ಭಗವತ ಮಾಡಿದ ಇವನು ಅಂತ ಅರ್ಥ. ಅಲ್ಲಿ ವಿರಾಟ ರೂಪ ಪರಮಾತ್ಮನ ಕೊಟ್ಟಿದ್ದಾರೆ ಚಿಂತನೆ ಮಾಡಬೇಕು. ಹೇಗೆ ಮಾಡಬೇಕು, ಧ್ಯಾನ ಹೇಗೆ ಮಾಡಬೇಕು ಅಂತ ತೋರಿಸುವಾಗ್ಲೇ ಅದನ್ನ ಹೇಳಿದ್ದಲ್ವಾ? ಹೇಳಿದ್ದಲ್ಲಿ 2ನೇ ಪ್ರಥಮ ಅಧ್ಯಾಯದಲ್ಲಿ 23ನೇ ಶ್ಲೋಕ ಅದೇ ಪದ ಹಂಗೆ ಬರ್ತಾರೆ. ಬಟ್ ಈ ಬದ್ರಿ ಹೋತಾಣ ಅಂಬುದು ಎಲ್ಲಾರು ಬದ್ರಿ ಎಂಬುದು ಮೇಲೋಕಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿ ಬದ್ರಿ ಹೋಯ್ತಾ ಹೋಗ್ಬೇಕು ಅರ್ಥವ. ಈಗ ಪಾಂಡವರು ಬಂದು ಸ್ವರ್ಗಕ್ಕೆ ಹೋಗಂತಲ ಬದ್ರಿ ಹೋಗಿ ಹಂಗೆ ಮೇಲೆ ಹೋಗ್ತಾರಲ್ಲ. ಹಾಗೆಲ್ಲ ಏನಿಲ್ಲ. ಇವನು ಆರಿಸ್ಕೊಂಡದ್ದು ಭೂಲೋಕದಲ್ಲಿ ತಪಸ್ಸು ಮಾಡ್ಲಿಕ್ಕೆ ಆರಿಸಿಕೊಂಡ ಜಾಗ ಬದ್ರಿ. ಎಲ್ರು ಬದ್ರಿಗೇನು ಹೋಗೋದಿಲ್ಲ. ಕಾಡಿಗೆ ಹೋಗ್ತಾರೆ, ತಪಸ್ಸು ಮಾಡ್ತಾರೆ, ಅಲ್ಲಿ ತಾವು ಶರೀರ ತ್ಯಾಗ ಮಾಡ್ತಾರೆ ಅಂತ ಹಾಗೆ ಅಷ್ಟೇ ಹೇಳ್ತಾರೆ ಹೊರತು ಎಲ್ರು ಬದ್ರಿಗೆ ಹೋಗ್ತಾರೆ ಅಂತ ಏನ್ ಹೇಳಿಲ್ಲ. ಒಟ್ಟು ಏಕಾಂತ ಸ್ಥಳವನ್ನ ಹುಡ್ಕೊಂಡು ಹೋಗ್ತಾರೆ ತಪಸ್ಸಿಗೆ. ಏಕಾಂತ ಸ್ಥಳ ಹೋಗೋದು ಅವರವರ ಇಷ್ಟ, ಅವರವರಿಗೆ ಹತ್ತಿರದ್ದು ಅನುಕೂಲದ್ದು ಜಾಗ ನೋಡ್ಕೊಂಡು ಹೋಗ್ತಾರೆ. ಈ ತಪಸ್ಸಿಗೆ ಹೋಗ್ಬೇಕು ಅಂದ್ರೆ ಈಗ ಬಂದು ನಮ್ಗೆ ಎಲ್ಲ ಮಂತ್ರ ಎಲ್ಲ ತಿಳ್ಬೇಕು. ಈಗ ಹಸುವ ಕುಡಿದು ನಾವು ಬಂದು ಅಂಜಿಂಗ್ ಕುಡಿದು ಸೊ ಈ ತರ ಎಲ್ಲ ನಾವು ಬಂದು ಆ ಸ್ಥಿತಿ ಬಂದಿರ್ತೀವಿ. ಆ ತರ ಹೋಗೋಂತವ್ರಿಗೆ ಶರೀರದ ಮೇಲೆ ವೈರಾಗ್ಯ ಬಂದೇ ತಾನೇ ಹೋಗೋದು. ರೈಟ್. ಅವರಿಗೆ ಒಂದ್ ವೇಳೆ ನಮ್ಗೆ ಯಾವ್ದಾದ್ರು ಪ್ರಾಣಿಗಳು ಬರ್ತಾವೆ, ನಮ್ಗೆ ಆಪತ್ತು ಬರುತ್ತೆ ಅನ್ನೋ ಭಯ ಇದ್ರೆ ಅವರು ಇನ್ನೂ ವೈರಾಗ್ಯ ಬಂದಿಲ್ಲ ಅಂತ ಅರ್ಥ. ಬಂದ್ರೆ ಬರ್ಲಿ, ಅದಕ್ಕೋಸ್ಕರನೇ ಹೋಗ್ತಾ ಇರೋದು. ಆ ಮೂಲಕವಾಗಿ ಭಗವಂತ ನನ್ನನ್ನು ಕರ್ಕೊಳ್ಬೇಕು ಅಂತ ಇಚ್ಛೆ ಇದ್ರೆ ಹಾಗೆ ಆಗ್ಲಿ ಅನ್ನೋ ಧೈರ್ಯ ಇರ್ಬೇಕು. ಏನು ಬಂದರೂ ಭಯ ಪಡಬಾರದು. ಎಲ್ಲವೂ ಭಗವಂತನ ಇಚ್ಛೆಯಿಂದ ಆಗ್ತದೆ ಅಂತ ತಾವು ಏನಾರು ಒಂದು ರೀತಿಯಿಂದ ಭಗವಂತನ ಚಿಂತನೆ ಮಾಡಿ ಶರೀರ ತ್ಯಾಗ ಮಾಡಬೇಕು ಅಂತಾನೆ ಹೋಗೋದು. ನಾವ್ ಯಾವ ಹಿನ್ನೆಲೆ ಕೇಳ್ತಾನೆ, ಈ ರಾಮಾಯಣದಲ್ಲಿ ಫಸ್ಟ್ ವಿಶ್ವಾಮಿತ್ರರು ಬಂದು ರಾಮನ ಕರಡೋ ಅಂತ, ರಾಮ ಲಕ್ಷ್ಮಣ ಕರಡೋ ಅಂತಲ್ಲ, ಬಲ ಇನ್ನೊಂದು ಇದು ಮತ್ತೆ ಇತ್ತು. ಎರಡು ವಿದ್ಯೆ ಆವಾಗ ಇದು ಅಲ್ಲ, ಆ ಮಕ್ಕಳನ್ನ ಕರ್ಕೊಂಡು ಹೋಗುವಾಗ ಈಗ ನಾವ್ ಹೇಳ್ತಾ ಇರೋದು ಇದುವರೆಗೂ ಬಂದದ್ದು ಇದು ಕೊನೆಗೆ ಎಲ್ಲ ಮಕ್ಕಳಿಗೆ ಜವಾಬ್ದಾರಿಯನ್ನು ವಹಿಸಿ ವಾನಪ್ರಸ್ಥಾಶ್ರಮ ನಾನು ಹೇಳಿದ್ದೆ. ರಾಮ ಲಕ್ಷ್ಮಣರನ್ನ ವಿಶ್ವಾಮಿತ್ರರು ಕರ್ಕೊಂಡು ಹೋಗಿರೋ ವಿಷಯ ಅದು ವಾನಪ್ರಸ್ಥಾಶ್ರಮಕ್ಕಲ್ಲ. ಯಜ್ಞ ಮಾಡ್ಲಿಕ್ಕೆ ರಾಕ್ಷಸರಿಂದ ತೊಂದರೆ ಇತ್ತು, ಆ ತೊಂದರೆಯನ್ನ ಪರಿಹಾರ ಮಾಡ್ಲಿಕ್ಕೆ ಅಂತ ರಾಮ ಲಕ್ಷ್ಮಣರನ್ನ ಕರ್ಕೊಂಡು ಹೋದ್ರು. ಅವ್ರು ಯುದ್ಧಕ್ಕೋಸ್ಕರ ಕರ್ಕೊಂಡು ಹೋಗಿದ್ರು.
ಅವ್ರ ಯುದ್ಧ ಮಾಡಿ ರಾಕ್ಷಸರ ಸಂಹಾರ ಮಾಡ್ಲಿ ಅನ್ನೋದಕ್ಕೋಸ್ಕರ ಕರ್ಕೊಂಡೋಗಿದ್ದು. ಅಲ್ಲಿ ದಾರಿಯಲ್ಲಿ ಕಾಡಿನಲ್ಲಿ ದಾರಿಯಲ್ಲಿ ಹೋಗುವಾಗ ಏನೋ ತೊಂದರೆ ಆಗಬಾರದು ಅನ್ನೋದಕ್ಕೋಸ್ಕರ ಆ ಮಂತ್ರಗಳನ್ನ ಉಪದೇಶ ಮಾಡಿದ್ರು. ಬಲ ಅತಿ ಬಲ ಅಂತ 2 ಮಂತ್ರ. ಬಲ ಫಸ್ಟ್ ಮಂತ್ರ 2 ಹೇಳ್ತಾರೆ. ಹಸುವು ಮತ್ತು ನೀರಾಡಿಕೆ ಬರಲಾಂಗ. ಹೌದು, ಅವ್ರಿಗಿನ್ನು ಈಗ ತಾನೇ ಚಿಕ್ಕ ಮಕ್ಕಳಲ್ವಾ, ಅವ್ರ ಯಾವುದೇ ರೀತಿ ತೊಂದರೆ ಆಗಬಾರದು, ಮುಂದೆ ಅವರಿಂದ ತುಂಬಾ ಜಗತ್ತಿಗೆ ಅನುಕೂಲ ಇದೆ ಅಂತ ಅವ್ರನ್ನ ಕ್ಷೇಮವಾಗಿ ಕರ್ಕೊಂಡು ಹೋಗಿ ಕ್ಷೇಮವಾಗಿ ಕರ್ಕೊಂಡು ಬರ್ತೇನೆ ಅಂತ ಮಾತು ಕೊಟ್ಟಿದ್ದ ಅವನು ದಶರಥನಿಗೆ. ಅದಕ್ಕೋಸ್ಕರ ಅವ್ರನ್ನ ಆ ರೀತಿ ಕರ್ಕೊಂಡು ಹೋದ. ಅವನು ತನ್ನ ಕೆಲಸಕ್ಕೋಸ್ಕರ ಕರ್ಕೊಂಡು ಹೋಗಿದ್ದು. ಇವಾಗ ನಾವೆಲ್ಲ ನೋಡ್ತಾ ಇರೋದು ವಾನಪ್ರಸ್ಥಾಶ್ರಮಕ್ಕೆ ಇವರೆಲ್ಲ ವಯಸ್ಸಾದವರೆಲ್ಲ ಹೋಗಿ ತಪಸ್ಸು ಮಾಡಿ ದೇಹತ್ಯಾಗ ಮಾಡ್ಲಿಕ್ಕೆ ಅಂತ ಹೋಗ್ಬೋದು. ಅದು ವೈರಾಗ್ಯದಿಂದ ಹೋಗೋದು. ಇದು ವೈರಾಗ್ಯದಲ್ಲ. ಇದು ಬಂದು ಬೇರೆ ಈ ಪ್ರಸಂಗವೇ ಬೇರೆ, ಸಂದರ್ಭವೇ ಬೇರೆ. ವಿಶಾಲಾಂಬ ಅಂದ್ರೆ ಬದರಿ ಇನ್ನೊಂದು ಹೆಸರು ಬಂದು ವಿಶಾಲ ಅನ್ನಿಸುವ. ಬದರಿಗೆ ಇನ್ನೊಂದು ಹೆಸರು ವಿಶಾಲ. ವಿಶಾಲ ಬದರಿ ಪ್ರೋಕ್ತ ನಗರಿ ನಿಮ್ನಗಾ ತಥಾ ಅಂತ ಕೋಶ. ಓಕೆ. ಆಯ್ತು ಗುರುಗಳೇ, ಬದ್ರಿ ಸ್ವಯಂ ವ್ಯಕ್ತ ಕ್ಷೇತ್ರದಲ್ಲಿ ಬರೋದಿಲ್ಲಲ್ಲ? ಸ್ವಯಂ ವ್ಯಕ್ತ ಅಲ್ಲ ಅದು. ಅಲ್ಲಿ ಭಗವಂತನ ಸನ್ನಿಧಾನ ಇದೆ ಅಂತಷ್ಟೆ. ಆ ಜಾಗವೇ ಒಂದು ಪವಿತ್ರ ಕ್ಷೇತ್ರ. ಅಲ್ಲೆಲ್ಲ ಕಡೆಯಲ್ಲಿ ಭಗವಂತನ ಸನ್ನಿಧಾನ ವಿಶೇಷವಾಗಿ ಇರ್ತದೆ. ಎಲ್ಲಾ ದೇವತೆಗಳು ವಾಸ ಮಾಡುವಂತ ಜಾಗ. ಆಯ್ತು, ನಮಸ್ಕಾರ ಗುರು. ಹರೇ ನಮಃ. ನಮಸ್ಕಾರಗಳು ಆಚಾರ್ಯ. ಧನ್ಯವಾದ. ಧನ್ಯವಾದಗಳು ಆಚಾರ್ಯ.